ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏಕೆ ಅಂತಂದರೆ ನಾನು ತುಂಬ ಉಪಯೋಗ ಆಗುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಇವತ್ತು ಯಾರೆಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರೋ ಅವರಿಗೆಲ್ಲರಿಗೂ ದೇವರು 106 ವರ್ಷ ಒಳ್ಳೆ ಆರೋಗ್ಯ ಕೊಟ್ಬಿಟ್ಟು ನಿಮ್ಮನ್ನು ತುಂಬ ನೆಕ್ಸ್ಟು ಯುಗಾದಿ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನಿಮ್ಮ ಲೈಫಲ್ಲಿ ನೀವು ಡೆವಲಪ್ ಆಗಿರ್ರಿ ಅಂತೇಳಿ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ. ಮತ್ತು ದೇವ್ರ ಹತ್ರನೂ ಕೂಡ ನಾನು ಕೇಳ್ಕೊಳ್ತಾ ಇರ್ತೀನಿ. ದಯವಿಟ್ಟು ಇವತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ಎಷ್ಟು ಡೆವಲಪ್ ಆಗಿರಬೇಕು ನಿಮ್ಮ ಲೈಫಲ್ಲಿ ಅನ್ನೋದನ್ನ ನಾನು ಒಂದು ಒಳ್ಳೆ ಚಮತ್ಕಾರವಾದ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ. ಯಾರಿಗೆಲ್ಲ ದುಡ್ಡಿನ ಸಮಸ್ಯೆ ಇದೆ, ಯಾರಿಗೆಲ್ಲ ತುಂಬ ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದೆ, ಈಗ ಎಲ್ಲರಿಗೂ ದುಡ್ಡೇ ಒಂದು ಇಂಪಾರ್ಟೆಂಟ್ ಅಲ್ವಾ, ದುಡ್ಡಿಗೋಸ್ಕರನೇ ಅಲ್ವಾ ನಾವೆಲ್ಲರೂ ಕಷ್ಟಪಡೋದು. ಏನೇ ಕಷ್ಟಪಟ್ಟರು, ಏನೇ ಒಂದು ನಮಗೆ ಬೇಕು, ಏನೇ ಒಂದು ಸಾಧನೆ ಮಾಡಬೇಕಂದ್ರೂ ದುಡ್ಡಿಗೋಸ್ಕರ ಅಲ್ವಾ. ಆ ಒಂದು ದುಡ್ಡು ನಮಗೆ ಕೊರತೆ ಬರಬಾರ್ದು, ನಾವು ಇನ್ನೊಬ್ಬರನ್ನ ಬೇಡಂಗೆ ಆಗಬಾರ್ದು ಅನ್ನೋದು ಒಂದು ಒಳ್ಳೆ ಚಮತ್ಕಾರದ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೂ ಒಂದು ಸಲ ನಾನು ಕೇಳ್ಕೊಳ್ತಾ ಇದ್ದೀನಿ, ಇವತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮಾಡಿರಿ. ನೋಡಿ, ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಲೈಫಲ್ಲಿ ದುಡ್ಡಿನ ಸಮಸ್ಯೆನೇ ಇಲ್ಲದೇ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತೀರಾ ಅನ್ನೋದು ಒಂದು ಚಮತ್ಕಾರವಾದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾದ ಒಂದು ಪೋಟ್ಲಿ ಬ್ಯಾಗ್ ತೊಗೊಳ್ರಿ. ನೋಡಿ, ಸಿಟಿಯಲ್ಲಿ ಎಲ್ಲರ ಹತ್ರ ಎಲ್ಲಾದರೂ ಶಾಪ್ಗಳಲ್ಲಿ ಸಿಗುತ್ತೆ ಈ ಒಂದು ಪೋಟ್ಲಿ ಬ್ಯಾಗು. ಬೇರೆ ಕಡೆ ಇರೋರಿಗೆ ಏನಾದರೂ ಪೋಟ್ಲಿ ಬ್ಯಾಗ್ ಸಿಗ್ತಾ ಇಲ್ಲ ಅಂತಂದರೆ ಇದ್ರ ಒಳಗಡೆ ನಾನು ಬ್ಯಾಗ್ ಹಾಕಿದ್ದೀನಿ ನೋಡಿರಿ. ಈ ಥರ ಒಂದು ಬಟ್ಟೆ ಬ್ಯಾಗ್ ತೊಗೊಳ್ಳಿ. ಬಟ್ಟೆ ಬ್ಯಾಗ್ ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ, ದಯವಿಟ್ಟು ನಾನು ಹೇಳೋದನ್ನ ನೀವು ನೀಟಾಗಿ ಫಾಲೋ ಮಾಡಿಕೊಂಡು, ನಾನು ಹೇಳೋದನ್ನ ನಿಜವಾಗ್ಲೂ ನೀವು ಒಂದು ನಂಬಿಕೆಯಿಂದ ದೇವ್ರ ಮೇಲೆ ಒಂದು ಭಕ್ತಿಯಿಂದ ನೀವು ಮಾಡಿ, ನಿಜವಾಗ್ಲೂ ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ನೀವು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿರ್ತೀರಾ ಅಂಥೇಳಿ. ನಾನು ಕೂಡ ಅದನ್ನು ಮಾಡಿನೇ ಇಷ್ಟೊಂದೆಲ್ಲ ಡೆವಲಪ್ ಆಗಿದ್ದೀನಿ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯಾಗಿ ನಾನು ಇಷ್ಟೊಂದು ದುಡ್ಡಿನ ಸಮಸ್ಯೆನೇ ಇಲ್ಲದೇ ಮುಂದೆ ಬರ್ತೀನಿ ಅಂತ. ನಿಜವಾಗ್ಲೂ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪೋಟ್ಲಿ ಬ್ಯಾಗ್ ತೊಗೊಂಡ್ಬಿಟ್ಟು ಈ ಪೋಟ್ಲಿ ಬ್ಯಾಗಲ್ಲಿ ಏನೆಲ್ಲ ಹಾಕಬೇಕು ಮತ್ತು ಹಾಕಿದ ಮೇಲೆ ನಾವು ಇದನ್ನು ಏನು ಮಾಡಬೇಕು ಗೊತ್ತಾ, ಈ ಪೋಟ್ಲಿ ಬ್ಯಾಗಲ್ಲಿ ಏನು ಹಾಕ್ಬೇಕಂತೇಳಿ ನಾನು ಐಟಮ್ಸ್ ತೋರಿಸ್ತೀನಿ ನೋಡಿ. ಇದು ಜಾಜ್ಕಾಯಿ, ಈ ರೀತಿಯಾದ ಒಂದು ಜಾಜ್ಕಾಯಿ ತೊಗೊಳ್ರಿ. ಮತ್ತು 10 ರೂಪಾಯಿ ಕಾಯಿನು, 10 ರೂಪಾಯಿ ಈ ರೀತಿಯಾದ ಗೋಲ್ಡು, ಮಧ್ಯದಾಗೆ ಸ್ಟೀಲ್ ಬರುತ್ತೆ. ಮತ್ತು ಒಂದು ಚಕ್ಕೆ ತೊಗೊಳ್ರಿ. 2 ಏಲಕ್ಕಿ ತೊಗೊಳ್ಳಿ. ನೋಡಿ, 2 ಏಲಕ್ಕಿ, 2 ಲವಂಗ ತೊಗೊಂಡಿದ್ದೀನಿ. ನೋಡಿ, 2 ಲವಂಗ ಆಯ್ತಲ್ವ. ಇವು ನೋಡಿರಿ, ಇವು ಏನಂತ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುಲ್ಗಂಜಿ. ನೋಡಿ, ಗುಲ್ಗಂಜಿ ತಗೊಳ್ಳಿ. ಇದರಲ್ಲಿದೆ ನೋಡಿ ಇವಾಗ ಚಮತ್ಕಾರ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೀವು ಡೆವಲಪ್ ಆಗ್ತೀರಾ ಅಂತಂದರೆ, ಎಷ್ಟು ಚೆನ್ನಾಗಿ ನೀವು ಮನೆಯಲ್ಲಿ ಯಾವುದೇ ಒಂದು ಕಿರಿಕಿರಿ ಇಲ್ದೇ, ದುಡ್ಡಿನ ಸಮಸ್ಯೆ ಇಲ್ದೇ, ಜಗಳ ಇಲ್ದೇ ತುಂಬ ನೆಮ್ಮದಿಯಾಗಿತ್ತು. ಯಾವುದೇ ಥರ ಜಗಳ ಆಗಿರಲಿ, ಯಾವುದೇ ಥರ ನಿಮಗೆ ಅಕ್ಕಪಕ್ಕದವರಿಂದ ಸಮಸ್ಯೆ ಆಗಿರಲಿ, ಹೊರಗಿನವರಿಂದ ಸಮಸ್ಯೆ ಆಗಿರಲಿ, ಏನೇ ಆಗಿರಲಿ, ಎಲ್ಲದಕ್ಕೂ ಕೂಡ ಇದು ಒಂದು ರಾಮಬಾಣದ ಮದ್ದು ಅಂತಲೇ ಹೇಳ್ತೀನಿ. ನೋಡಿ, ಇವನ್ನೆಲ್ಲ ಏನು ಮಾಡಬೇಕು ಗೊತ್ತಾ, ಈ ಒಂದು ಪೋಟ್ಲಿ ಬ್ಯಾಗ್ ಇದೆ ಅಲ್ವಾ, ನೋಡಿ, ಈ ಒಂದು ಪೋಟ್ಲಿ ಬ್ಯಾಗಲ್ಲಿ ನಾವು ಇದನ್ನು ಎಲ್ಲ ಐಟಮ್ಸು ಕೂಡ ಇದರಲ್ಲಿ ಹಾಕಬೇಕು. ಫಸ್ಟು ನಾವು 10 ರೂಪಾಯಿ ಕಾಯನ್ನು ಹಾಕೋಣ, ನೆಕ್ಸ್ಟು ಜಾಜ್ಕಾಯಿ ಹಾಕೋಣ, ನೆಕ್ಸ್ಟು ಚಕ್ಕೆ ಲವಂಗ ಇವೆಲ್ಲ ತೊಗೊಂಡಿದ್ವಲ್ಲ, ಚಕ್ಕೆ ಲವಂಗ ಇವನ್ನೆಲ್ಲ ನಾವು ಇದ್ರೊಳಗಡೆ ಹಾಕೋಣ. ಇದ್ರೊಳಗಡೆ ಹಾಕ್ಬಿಟ್ಟು ದೇವ್ರನ್ನ ನೆನಪು ಮಾಡೋಣ. ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಗುಲ್ಗಂಜಿನೂ ಕೂಡ ಹಾಕಿದೆ. ಗುಲ್ಗಂಜಿನೂ ಕೂಡ ಹಾಕ್ಬಿಟ್ಟು
ನಿಮಗೆ ಇಷ್ಟವಾದ ದೇವರು, ನಿಮ್ಮ ಮನೆ ದೇವರು, ನೀವು ಪೂಜೆ ಮಾಡುವಂಥ ದೇವ್ರನ್ನ ತುಂಬ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ. ಅಪ್ಪ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು, ನಮಗೆ ದುಡ್ಡಿನ ಸಮಸ್ಯೆ ಇಲ್ದಂಗೆ ಮಾಡು, ನಮಗೆ ಯಾವುದೇ ಒಂದು ರೀತಿಯಿಂದ ದುಡಿಯೋಕ್ಕೆ ಶಕ್ತಿ ಕೊಡು, ಇನ್ನೊಬ್ಬರಿಂದ ನಮಗೆ ಸಮಸ್ಯೆ ಆಗಬಾರ್ದು. ಈ ರೀತಿಯಾದ ಒಂದೆಲ್ಲ ನಿಮಗೆ ಏನೇನು ಒಳ್ಳೆಯದು, ಏನೇನು ಬೇಕೋ ಪಾಸಿಟಿವಾಗಿ ನಿಮಗೆ ಏನೇನು ಬೇಕೋ ಎಲ್ಲದೂ ಕೂಡ ಈ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ನೀವು ಬೇಡ್ಕೋಬೇಕು ದೇವ್ರ ಮುಂದೆ. ನಿಮ್ಮ ಮನೆ ದೇವರು, ನಿಮಗೆ ಇಷ್ಟವಾದ ದೇವ್ರ ಹತ್ರ ಇದನ್ನು ಇಟ್ಟು ನೀವು ಬೇಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ವರ್ಷದ ಅಮಾವಾಸ್ಯೆ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಬದಲಾಗಿದ್ದೀರಾ ಅಂಥೇಳಿ. ಈ ವಿಡಿಯೋನ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ತೀರ, ಅಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ದಯವಿಟ್ಟು ಈ ಒಂದು ಕೆಲಸನ ಮಾಡಿರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ಕಷ್ಟ ಜೀವನದಾಗೆ ಎಷ್ಟು ನೋವು ಕೊಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಏಕೆ ಅಂತಂದರೆ ಕಷ್ಟದಿಂದ ಕೆಲವರ ಜೀವನಗಳೇ ಹಾಳಾಗ್ತವೆ, ಜೀವನೇ ಹೋಗ್ತವೆ ಅಲ್ವಾ. ಸೊ ಹಂಗಾಗಿ ನಾವೆಲ್ಲರೂ ಜೀವನದಲ್ಲಿ ತುಂಬ ಖುಷಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು, ದುಡ್ಡಿನ ಸಮಸ್ಯೆ ಇಲ್ದಂಗೆ ಇರಬೇಕು ಅಂತಂದರೆ ಈ ಒಂದು ಟ್ರಿಕ್ಸ್ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೇ ಬದಲಾವಣೆ ಆಗ್ತಾ ಇರುತ್ತೆ. ನಿಮಗೆ ಅನಿಸೋದೇ ಇಲ್ಲ ಈ ರೀತಿಯಾದ ಒಳ್ಳೊಳ್ಳೆ ಕೆಲಸ ನಮ್ಮ ಜೀವನದಲ್ಲಿ ಆಗ್ತಿದೆಯಾ, ಏನಕ್ಕೆ ಈ ಥರ ಆಗ್ತಿದೆ, ನಾವು ಏನು ಮಾಡಿದ್ವಿ ಅಂಥೇಳಿ ನಿಮಗೆ ಗೊತ್ತಿಲ್ಲದೇ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಬರ್ತವೆ. ಬಿಸ್ನೆಸ್ ಮಾಡೋಕ್ಕಾಗಲಿ ಅಥವಾ ಬೇರೆ ಏನೇ ಒಂದು ವಿಷಯಕ್ಕಾಗಲಿ ನಿಜವಾಗ್ಲೂ ನಂಬೋದೇ ಇಲ್ಲ ನೀವು, ಅಷ್ಟು ಚೆನ್ನಾಗಿ ನಿಮ್ಮ ಜೀವನದ ಬದಲಾವಣೆ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರ ಜೀವನ ತುಂಬ ಚೆನ್ನಾಗಿ ಬದಲಾವಣೆ ಆಗಲಿ, ಅವರು ತುಂಬ ಖುಷಿಯಿಂದ ಇರಲಿ, ತುಂಬ ಚೆನ್ನಾಗಿ ಅವರು ಜೀವನ ಮಾಡಲಿ ಅಂತೇಳಿ ನಾನು ಪೂಜೆ ಮಾಡೋ ದೇವರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿಂದ, ತುಂಬ ಒಂದು ಶುದ್ಧವಾದ ಮನಸ್ಸಿಂದ, ಭಕ್ತಿಯಿಂದ ನಾನು ಕೇಳ್ಕೊಳ್ತೀನಿ. ನನ್ನ ವೀಡಿಯೋಸ್ ನೋಡೋರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂಥೇಳಿ. ಈ ರೀತಿಯಾದ ಒಂದು ಚಮತ್ಕಾರ ಟಿಪ್ಸು ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಇದನ್ನು ಮಾಡಿರಿ. ಪೋಟ್ಲಿ ಬ್ಯಾಗ್ ಬೇಕೇ ಬೇಕಂತೇನಿಲ್ಲ, ಇವೆಲ್ಲ ಐಟಮ್ಸ್ ಇದ್ದು ಒಂದು ಬಟ್ಟೆ ಬ್ಯಾಗ್ ಇದ್ದರೂ ಪರವಾಗಿಲ್ಲ, ಅದರಲ್ಲಿ ಹಾಕ್ಬಿಟ್ಟು ಊದಿನ ಕಡ್ಡಿ ದೇವ್ರ ಹತ್ರ ಹೋಗ್ಬಿಟ್ಟು ಇದನ್ನಿಟ್ಟು ಈ ರೀತಿಯಾದ ಎಲ್ಲ ನಮ್ಮ ಕೆಟ್ಟ ಕಾಲ ಎಲ್ಲ ಹೋಗಿ ನಮ್ಗೆ ಒಳ್ಳೇದಾಗಲಪ್ಪ, ನಮ್ಮ ಕೆಟ್ಟಗಳಿಗೆಲ್ಲ ತೆಗೆದುಬಿಡಪ್ಪ, ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ನಾವು ತುಂಬ ಚೆನ್ನಾಗಾಗಿರಬೇಕು ದೇವ್ರಿ ಅಂತೇಳಿ ಬೇಡಿಕೊಂಡು ಇದನ್ನು ಪೂಜೆ ಮಾಡಿ ಊದಿನ ಕಡ್ಡಿ ಹೊಗೆ ಎಲ್ಲ ಇದಕ್ಕೆ ಇಟ್ಬಿಟ್ಟು ನೀವು ದೇವ್ರ ಹತ್ರ ಬೇಡ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಆ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಈ ಒಂದು ವಿಡಿಯೋನ ನೀವು ಒಂದು ಒಳ್ಳೆ ಪಾಸಿಟಿವಿಂದ ನೋಡಿರಿ, ದೇವರಾಣೆಗೂ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಅದೇ ಆಗುತ್ತೆ, ಈ ಒಂದು ಟ್ರಿಕ್ಸ್ ಮಾಡೋದ್ರಿಂದ ಅದೇ ಆಗುತ್ತೆ, ನಿಜವಾಗ್ಲೂ ಆಗುತ್ತೆ. ಮತ್ತು ನಾನು ಈ ಒಂದು ಪೂಜೆ ಮಾಡೋಕ್ಕೆ ನಾನೇ ತಯಾರು ಮಾಡಿರುವಂಥ ಪವಿತ್ರಂ ಪೂಜಾ ಅಗರಬತ್ತಿಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನನ್ನ ಪವಿತ್ರಂ ಅಗರಬತ್ತಿಗಳು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ತುಂಬ ಡಿಮ್ಯಾಂಡು ಕೂಡ ಇದೆ ಅದಕ್ಕೆ ಈಗ. ಮತ್ತು ಇಷ್ಟೆಲ್ಲ ಆಯ್ತಲ್ವಾ, ಇಷ್ಟೆಲ್ಲ ಆದಮೇಲೆ ಇದನ್ನು ಏನು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕಲ್ವ. ಇದನ್ನು ಏನು ಮಾಡಬೇಕು ಅಂತ ಬೀರಲ್ಲಿ, ನಾವು ದುಡ್ಡು ಇಡುವಂಥ ಜಾಗದಲ್ಲಿ ಬೀರಲ್ಲಿ ಇದನ್ನು ನಾವು ಈ ಥರ ನೇತಾದರೂ ಹಾಕ್ಬೋದು, ಅಥವಾ ದುಡ್ಡಿಡೋ ಜಾಗದಲ್ಲಿ ಬೀರಲ್ಲಿ ಒಂದು ಕಡೆ ನಾವು ಇದನ್ನು ಇಡ್ಬೋದು. ಇಟ್ಟು ನಿಮ್ಮ ಮನೆದೇವರಿನ ವಾರ ಯಾವತ್ತಿರುತ್ತೆ, ನೀವು ಯಾವಾಗೆಲ್ಲ ಪೂಜೆ ಮಾಡ್ತೀರ ಆವಾಗೆಲ್ಲ ಸ್ವಲ್ಪ ಇದಕ್ಕೆ ಊದಿನ ಕಡ್ಡಿ ಬೆಳಗ್ಗೆ ಕೈ ಮುಗಿದ್ರೆ ಸಾಕು. ಇದನ್ನು ನೀವು ಯಾವಾಗೆಲ್ಲ ಪೂಜೆ ಮಾಡ್ತೀರ ಆವಾಗ ಇದಕ್ಕೆ ಕೈ ಮುಗಿದ್ರೆ ನಿಜವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರ್ತವೆ, ನಿಮಗೆ ದುಡ್ಡಿನ ಸಮಸ್ಯೆ ಇಲ್ಲದೇ ಚೆನ್ನಾಗಿ ಆಗ್ತೀರಾ. ಇದು ಯಾವಾಗ ಮಾಡಬೇಕು ಗೊತ್ತಲ್ವಾ, ಯುಗಾದಿ ಅಮಾವಾಸ್ಯೆ ದಿನ. ಇವತ್ತು 18ಕ್ಕೂ ಕೆಲವರು ಯುಗಾದಿ ಅಮಾವಾಸ್ಯೆ ಮಾಡಿದ್ದಾರೆ, ನಾಳೆ 19ಕ್ಕೂ ಕೂಡ ಮಾಡ್ತಾರೆ. ಇವತ್ತು ನೀವು ಸಂಜೆ ಅಷ್ಟೊತ್ತಿಗೂ ಮಾಡ್ಬೋದು, ಇಲ್ಲ ನಾಳೆ ಆದರೂ ನೀವು ಮಾಡ್ಬೋದು. ಯುಗಾದಿ ಅಮಾವಾಸ್ಯೆ ದಿನ ಇದನ್ನು ಮಾಡಿ ಈ ಒಂದು ಟ್ರಿಕ್ಸಿಂದ ನೀವು ಕೂಡ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ತಗೊಂಡು ಚೆನ್ನಾಗಿರ್ರಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನು ಬೀರಿನಲ್ಲಿ ದುಡ್ಡಿಡುವ ಜಾಗದಲ್ಲಿ ಇದನ್ನು ಇಡಬೇಕು, ಬೇರೆ ಎಲ್ಲೂ ಇಡೋಕ್ಕೆ ಹೋಗ್ಬಿಡ್ರಿ. ಏಕೆ ಅಂತಂದರೆ ಬೇರೆ ಎಲ್ಲಿಟ್ರೂ ಕೂಡ ನಮಗೆ ಅದು ಸರಿ ಹೋಗಲ್ಲ. ಏಕೆ ಅಂತಂದರೆ ಬೀರನ್ನ ನಾವು ಒಳ್ಳೆ ವಾಸ್ತು ನೋಡಿನೇ ಇಟ್ಟಿರ್ತೀವಲ್ವ. ಸೊ ಹಂಗಾಗಿ ಬೀರು
ಇರೋ ಜಾಗ ವಾಸ್ತು ಜಾಗ ಆಗಿರುತ್ತೆ. ಸೊ ಹಂಗಾಗಿ ನೀವೇನು ಮಾಡ್ತೀರಾ ಅಂದರೆ ದುಡ್ಡಿಡೋ ಜಾಗದಲ್ಲಿ ಬೀರಲ್ಲಿ ಇಡ್ರಿ ಅಂಥೇಳಿ ಕೇಳ್ಕೊಳ್ತೀನಿ. ಈ ಒಂದು ಟ್ರಿಕ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕು. ಈ ಥರದವೆಲ್ಲ ಕೆಲವರು ನಂಬಲ್ಲ, ಆದರೂ ಕೂಡ ಒಂದು ಸಲ ಮಾಡಿ ನೋಡಿರಿ. ಯಾವ ರೀತಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಮತ್ಕಾರವಾದ ಟ್ರಿಕ್ಸ್ನ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆನ ತಗೊಳ್ರಿ. ಓಕೆನಾ? ಥ್ಯಾಂಕ್ ಯು.